ಅತ್ತೆ, ನೀವೇ ಹೀಗೆ ಅಳ್ತಾ ಕೂತ್ರೆ ಹೇಗೆ ಹೇಳಿ? ಮಗಳಿಗೆ ಸಮಾಧಾನ ಮಾಡಬೇಕಾದವ್ರು ನೀವು. ಇನ್ನೇನ್ ಮಾಡ್ಲಿ ಚಿತ್ರ? ಮಗಳೇ ಸಾಯಕ್ಕೆ ಪ್ರಯತ್ನ ಪಟ್ರೆ ಯಾವ ತಾಯಿಗೆ ಧೈರ್ಯ ಬರುತ್ತೆ ಹೇಳು? ಇಷ್ಟು ದಿವಸ ನಾನು ಬದುಕಿದ್ದು ಯಾರಿಗೋಸ್ಕರ? ಈ ಮಕ್ಕಳಿಗಾಗಿ ಅಲ್ವಾ? ಹಾಗಂತ ಅಳ್ತಾ ಕೂತ್ರ ಆಗುತ್ತಾ? ಮೊದ್ಲು ಅಳು ನಿಲ್ಸಿ ನೀವು. ಅಮ್ಮಿ, ಇನ್ಮೇಲೆ ನೀನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಲ್ಲ ಅಂತ ನಂಗೆ ಭಾಷೆ ಕೊಡು. ಭಾಷೆ ಕೊಡು. ಯಾವತ್ತು ಇಂಥ ಕೆಲಸ ನಿನ್ನಿಂದ ಆಗ್ಕೂಡ್ದು. ನೋಡು, ನೀ ಏನಾದ್ರೂ ಸಾಯೋ ಪ್ರಯತ್ನ ಮಾಡಿದ್ರೆ ನನ್ನ ಮೇಲೆ ಆಣೆ, ಸಾಯೋದು ನೀನಲ್ಲ, ನಾನು. ಇದು ಮಾತ್ರ ನಿಜ, ತಿಳ್ಕೋ. ಎಂತ ಮಾತಾಡ್ತೀರತ್ತೆ? ನಿಮ್ ಬಾಯಲ್ಲೂ ಸಾಯೋ ಮಾತಾ? ಈ ಮನೆಯಲ್ಲಿ ಹೆಂಗಸರಿಗೆ ಬಿಡುಗಡೆ ಅಂದ್ರೆ ಸಾವು ಮಾತ್ರ ಚಿತ್ರ. ಕಿತ್ತ ಸಿಹಿಯ ಬದುಕು ನಮ್ದು. ಸಂಸಾರಕ್ಕೋಸ್ಕರ ಹೆಣ್ಣು ಕಷ್ಟಪಡ್ಬೇಕು ನಿಜ, ಆದ್ರೆ ನಾವಿಲ್ಲಿ ಗಂಡಸರ ಅನಿಷ್ಟ ತೆವಲಿಗೋಸ್ಕರ ಕಷ್ಟಪಡ್ತಿದ್ದೀವಿ. ಇದು ಒಂದು ಬದುಕೇನೆ, ನಮ್ಗೆ ಬೇರೆ ಬಾಳೆ ಇಲ್ವಾ? ಒಂದು ದಿನನಾದ್ರೂ ನಗನಗ್ತಾ ಸಂತೋಷವಾಗಿರೋಕೆ ಸಾಧ್ಯನೇ ಇಲ್ವಾ? ಅತ್ತೆ, ಈಗ ಅದನ್ನೆಲ್ಲ ಮಾತಾಡೋ ಅಂತ ಸಮಯ ಅಲ್ಲ. ಮೊದಲು ಅಮಿತಾ ಬಾಳ್ನ ಸರಿ ಮಾಡೋ ಪ್ರಯತ್ನ ಪಡೋಣ. ಪ್ರಣವ್ ಅಂತ ಇವಳು ಫ್ರೆಂಡ್, ಇವಳನ್ನ ತುಂಬಾ ಪ್ರೀತಿಸ್ತಾ ಇದ್ನಂತೆ. ಇದೆಲ್ಲ ಆದ್ಮೇಲೆ ಅವನು ಇವಳನ್ನ ತಿರಸ್ಕರಿಸಿದಾನೆ. ಇವಳಿಗೀಗ ಗಾಯದ ಮೇಲೆ ಬರೆ ಎಳ್ದಾಗಿದೆ. ಬೆಂಗಳೂರಿನವನೇನೆ? ಇರೋದು ಬೆಂಗಳೂರಲ್ಲೇ, ಇಲ್ಲೇ ಮೂಡ್ಗೆರೆ ಅವನಂತೆ. ಅವನ ಫೋನ್ ನಂಬರ್ ತಗೊಂಡಿದ್ದೀನಿ. ನೀವು ಮಾವ ಹೋಗಿ ಮಾತಾಡ್ಕೊಂಡು ಬನ್ನಿ. ಹಿರಿಯರು ಮಾತಾಡಿದ್ರೆ ಒಪ್ಬೋದು. ಮಂಜಿ, ಕಲ್ಪಿ ಸುದ್ದಿನೇ ಇಲ್ವಲ್ಲೇ? ಅವಳ ಗಂಡನ ಮನೇಲಿ ಆರಾಮಾಗಿರ್ತಾಳ್ ಬಿಡು. ನಾವೊಂದ್ಸಲ ನೋಡ್ಕೊಂಡ್ ಬರೋಣವಾ? ನಾನು ನೀನು ಇಬ್ರೆ? ಬೇಡ. ಯಾಕೆ? ತಂಗಿ ನೋಡ್ಬೇಕು ಅನ್ನೋ ಆಸೆನೇ ಇಲ್ವಾ ನಿಂಗೆ? ಆಸೆ ಪ್ರಶ್ನೆ ಅಲ್ಲಮ್ಮ, ಈಗ ಹೋದ್ರೆ ಸರಿ ಇರಲ್ಲ. ನಮ್ ಮಗಳ ಮನೆಗ್ ನಾವ್ ಹೋಗ್ಬಾರ್ದಲ್ಲಿ ತಪ್ಪೇನೆ? ಈಗ ಅವ್ರ ಮಗಳದೇ ಚಿಂತೆಲಿ ಇರ್ತಾರೆ, ಎಲ್ರು ಬೇಸರದಲ್ಲಿ ಇರ್ತಾರೆ. ಇದೇ ಕೋಪದಲ್ಲಿ ನಮ್ ಕಲ್ಪಿಗೆ ಏನಾರು ಮಾಡಿದ್ರೆ? ಹಾಗೇನ್ ಮಾಡಲ್ಲ ಅನ್ಸುತ್ತೆ. ಈಗಾಗ್ಲೇ ಕಲ್ಪಿಯನ್ಗೆ ಹೊಂದ್ಕೊಂಡಿರ್ತಾಳೆ. ಆ ಧರ್ಮಯನ್ಗೆ ನಮ್ ಮುಖ ಕಂಡ್ರೆ ಮತ್ ಉರಿಯುತ್ತೆ. ನಾವೇನ್ ಮಾಡಿದ್ವಿ? ಅವ್ರ ಮನೆಗ್ ಹೋಗಿ ಗಲಾಟೆ ಮಾಡ್ಲಿಲ್ವಾ? ನಮ್ ಜನ ಎಲ್ಲ ಕಾಪಿ ಬಟ್ಟೆ ಹಿಡ್ಕೊಂಡು ನಿಮ್ ತಲೆ ಹೊಡಿತೀನಿ ಅಂತ ಹೇಳಲಿಲ್ವಾ? ದೇವ್ರ ಹರಕೆ ವಿಚಾರ ತಾನೇ ನಾವ್ ಹೋಗಿದ್ದು, ಅದೇ ನಮ್ಮನೆ ಕೆಲ್ಸವಾ? ಏನೇ ಆದ್ರೂ ನಮ್ ಜನ ಎಲ್ಲ ನಿಮ್ ಮನೆ ಮಗಳನ್ ಕಳ್ಸ್ಕೊಡಿ ಅಂತ ಹೇಳಲಿಲ್ವಾ? ಈಗ ಆ ಧರ್ಮಯನ್ ಮಗಳು ದೇವದಾಸಿ ಆಗ್ಲಿಲ್ವಾ? ಇದೆಲ್ಲ ಆ ಧರ್ಮ ಹೆಂಗ್ ಸಿಟ್ಟು ಬರ್ಸದೇ ಇರುತ್ತಾ? ನಾವು ಹೋದ್ರೆ ನಮ್ಮ ಮೇಲಿನ ಸಿಟ್ಟು ಆ ಕಲ್ಪಿ ಮೇಲೆ ತಿರುಗುತ್ತೆ. ಅವ್ಳ ಸುದ್ದಿನೂ ಗೊತ್ತಾಗ್ಲಿಲ್ವಲ್ಲ, ಅದೇ ಚಿಂತೆ. ಮಂಜಿ, ಧರ್ಮ ಹಿಂಗೆ ಫೋನ್ ಮಾಡಿದ್ರೆ? ಈಗ ಬೇಡ, ಸ್ವಲ್ಪ ಸುಮ್ನೆ ಇರೋ. ಸ್ವಲ್ಪ ಎಲ್ಲ ತಣ್ಣಗಾಗ್ಲಿ, ಆಮೇಲೆ ಹೋದ್ರಾಯ್ತು. ನಾನು ನೀನು ಇಬ್ರೆ, ನಿನ್ ಗಂಡ ಬೇಡ.
ಕಲ್ಪನಾ ಚಂದ್ರಗಿರಿಗೆ ಹೋಗಿದ್ರೆ ಇಲ್ಲಿ ಪುರಾಣನೆಲ್ಲ ಅವಳ ಅಕ್ಕನಿಗೆ ಹೇಳ್ತಿದ್ಲು. ಅವಳ ಅಕ್ಕ ಇಲ್ಲಿಗೆ ಬರ್ತಿದ್ಲು, ಇಲ್ಲಾಂದ್ರೆ ಫೋನ್ ಆದ್ರೂ ಮಾಡ್ತಿದ್ಲು. ಮಂಜುಳಾ ಫೋನು ಇಲ್ಲ ಅಂದ್ರೆ ನಮ್ಮ ಕೆಲಸ ಸಕ್ಸಸ್. ಕಲ್ಪನಾ ಚಂದ್ರಗಿರಿಗೆ ಹೋಗೋದೇ ಇಲ್ಲ. ಅಲ್ಲ ಗುರು, ನನಗೊಂದು ಸಂಶಯ. ಈ ಕಾಲದಲ್ಲಿ ಎಲ್ಲಾ ಕಡೆ ಬಸ್ ವ್ಯವಸ್ಥೆ ಇರುತ್ತೆ. ಯಾವ ಬಸ್ ಹತ್ತಿದ್ರು ಯಾವ್ದಾದ್ರು ಊರಿಗೆ ಹೋಗುತ್ತೆ. ಅಲ್ಲಿಂದ ಚಂದ್ರಗಿರಿಗೆ ಹೋಗ್ಬೋದಲ್ವಾ? ನೀನು ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಈಗ ರಾತ್ರಿ ಉಪ್ಪಿನಕಾಯಿ ನೆಕ್ಕೋ ಸಮಯ ಆಯ್ತು. ಇಲ್ಲಿ ನೀನ್ ಶಿಷ್ಯಂದ್ರೆ ಯಾರು ಕಾಣಿಸ್ತಾ ಇಲ್ಲ. ಬಾಟ್ಲ್ ತರಿಸೋ. ನಾನ್ ತರ್ತೀನಿ, ಬಾಟ್ಲು ತರ್ತೀನಿ, ನೆಕ್ಕೋಕೆ ಉಪ್ಪಿನಕಾಯಿನ ತರ್ತೀನಿ. ಚಪ್ಪರ್ಸಿ ಬೆಕ್ಕನಾಸಿ. ಅಮ್ಮಿ ಅಮ್ಮಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ಲು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಅಂದೆ. ಕೂತ್ಕೊಳ್ಳೋ. ನೀವೆಲ್ಲಿ ಹೋಗ್ಬೇಕಾಗಿಲ್ಲ. ಚಿತ್ರ ಕಾಪಾಡಿದಾಳೆ. ನಾನು ಅಮ್ಮಿ ಮುಖ ನೋಡ್ಬೇಕು. ಬೇಕಾಗಿಲ್ಲ. ಅವಳು ನಿಮ್ ಮುಖ ನೋಡಿದ್ರೆ ಖಂಡಿತ ಪ್ರಯತ್ನ ಮಾಡ್ತಾಳೆ ಮತ್ತೆ. ಅವಳಿಗೆ ಶಾಕ್ ಮೇಲೆ ಶಾಕ್ ಆಗ್ತಿದೆ. ಅಣ್ಣ ಬಲವಂತದಿಂದ ಚಂದ್ರಗಿರಿ ದೇವದಾಸಿ ಮಾಡಿದ್ದು. ಆಮೇಲೆ ಅವಳು ಬೆಂಗಳೂರಲ್ಲಿ ಒಬ್ಬ ಹುಡುಗನ ಇಷ್ಟಪಡ್ತಿದ್ದಾಳಂತೆ, ಪ್ರಣವ್ ಅಂತ. ಈ ವಿಷಯ ಕೇಳಿ ಅವನು ಬೇಡ ಅಂತಿದ್ದಾನಂತೆ. ಅದಕ್ಕೆ ಅದಕ್ಕೆ ಅಮ್ಮಿ ಸಾಯಕ್ಕೆ ಹೊರಟಿದ್ದು. ನೋಡಿ, ನಾವೇನು ಹೀಗೆ ಕೂತ್ರೆ ಆಗೋದಿಲ್ಲ. ಏನಾದ್ರು ಮಾಡಲೇಬೇಕು. ಆ ಪ್ರಣವ್ ಹತ್ರ ಮಾತಾಡಿ ಆದಷ್ಟು ಬೇಗ ಮದುವೆ ಮಾಡಿದ್ರೆ ಒಳ್ಳೇದು. ಎಷ್ಟು ಮುದ್ದ ಕಾಣ್ತಾ ಇದೆಯಲ್ಲೇ. ನನ್ನ ಕಣ್ಣೇ ಬಿದ್ದುಬಿಡುತ್ತೆ ಅನ್ಸುತ್ತೆ. ನೀನು ಕೊಡಿಸಿರೋ ಡ್ರೆಸ್ಸು ಸಾಕಾ? ಖುಷಿ ಆಯ್ತಾ? ಇಷ್ಟೊಂದೆಲ್ಲ ಯಾಕೆ ಬೇಕಿತ್ತು ನನಗೆ? ಒಂದು 2 ಕೊಡಿಸಿದ್ರೆ ಸಾಕಾಗಿತ್ತು. ನೀನು ಮೀನಾ ಆಂಟಿಗೆ ಕೊಡಿಸ್ಬಾರ್ದಾ? ನಿನಗೆ ಕೊಡಿಸಿ ಯಾರಿಗೆ ಕೊಡಿಸ್ಲಿ ಹೇಳು? ನನಗಾದ್ರೂ ಮದುವೆ ಆಗಿದೆಯೋ ಮಕ್ಕಳಿದೆಯೋ? ನೀನು ಡ್ರೆಸ್ ಹಾಕ್ಕೊಂಡು ಖುಷಿ ಪಟ್ಟರೆ ನನಗೂ ಸಂತೋಷನೇ. ಒಂದು ನಿಮಿಷ. ಹಲೋ, ಯಾರು? ದುಬೈ ಸೇಟುನಾ? ರೇಟು ಬೇರೆ ಎಲ್ಲರನ್ನೂ ವಿಚಾರಿಸು. ಹೆಚ್ಚು ಕೊಡೋರಿಗೆ ಓಕೆ ಅನ್ನು. 1 ಗಂಟೆ ಒಳಗೆ ವಿಚಾರಿಸು. ಈ ಸೇಟುನ ನಾವು ಕಳ್ಕೋಬಾರ್ದು.
ಬೇರೆಯವ್ರ ರೇಟ್ ಕಮ್ಮಿ ಇದ್ದರೆ ಸೇಟ್ಗೆ ಕೊಡೋಣ, ಅವ್ರದ್ದು ವ್ಯವಹಾರದಲ್ಲಿ ಮೋಸ ಇಲ್ಲ. ಮೀನಾ ಆಂಟಿ, ನಂಗೆ ಇದು ಯಾಕೂ ಸರಿ ಹೋಗ್ತಾ ಇಲ್ಲ. ಹೀಗೆ ಹಿಡ್ಕೋತಾ ಇದೆ ನೋಡಿ, ನನಗೆ ಏನಿದ್ರು ಲಂಗಾನೆ. ಹೇಗಂದ್ರೆ ಹೇಗೆ ಪುಟ್ಟಿ, ಅಭ್ಯಾಸ ಮಾಡ್ಕೋಬೇಕು. ಈಗಿನ ಫ್ಯಾಷನ್ ಇದು. ಯಮುನಕ್ಕನ ಮಗಳು ಅಂದರೆ ಹೇಗಿರಬೇಕು ಗೊತ್ತಾ? ನೀನು ನಿಮ್ಮ ಅಕ್ಕನಿಗಿಂತನೂ ಚೆನ್ನಾಗಿ ಕಾಣಬೇಕು. ನಮ್ಮ ಅಕ್ಕನೂ ಹೀಗೆ ಹೇಳ್ತಿರ್ತಾಳೆ ನನಗೆ. ಮತ್ತೆ ಅಭ್ಯಾಸ ಮಾಡ್ಕೋಬೇಕಲ್ವ ಇದೆಲ್ಲ. ಒಂದು ನಿಮಿಷ. ಮಗಳನ್ನ ಬೇಡ ಅನ್ನೋಕೆ ಅವನು ಯಾರು? ಅವನಿಗೆ ಯೋಗ್ಯತೆ ಇದೆಯಾ ಅಂತ ನಾನು ಕೇಳಬೇಕು. ಏನ್ ದೊಡ್ಡ ಕುಟುಂಬನ, ಭಾರಿ ಆಸ್ತಿವಂತ, ಅಥವಾ ಸೀಮೆಗೆ ಇಲ್ದಿರೋ ಸುಂದರ? ನೋಡಿ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ಅಮ್ಮಿ ದೇವದಾಸಿ ಆಗಿರೋ ವಿಚಾರ ಆ ಹುಡುಗನಿಗೂ ಗೊತ್ತಾಗಿದೆ. ಮತ್ತೆ ಮತ್ತೆ ನನ್ನ ಮಗಳು ದೇವದಾಸಿ ದೇವದಾಸಿ ಅಂತ ನಾನು ಹಂಗಿಸ್ಬೇಡ. ಯಾವನ ಒತ್ತಾಯ ಮಾಡಿ ಕೈ ಕಾಲು ಕಟ್ಟಿ ದೇವದಾಸಿ ಮಾಡ್ಬಿಟ್ರೆ ನನ್ನ ಮಗಳು ದೇವದಾಸಿ ಆಗ್ಬಿಡಲ್ಲ. ಭಂಡತನದಿಂದ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ನಾವೀಗ ಹುಷಾರಾಗಿ ನಡ್ಕೋಬೇಕು. ಏನಮ್ಮ, ಏನು ಹುಷಾರು? ಅವನೇನು ಊರಿಗಿಲ್ದಿರೋಣ, ಅಥವಾ ಅವನು ಬಿಟ್ರೆ ಇನ್ಯಾರು ಇಲ್ವಾ? ನಾನು ಹುಡುಕ್ತೀನಿ. ಯಾವನೋ ತರಕ್ಲಾಂಡಿ ನನ್ನ ಮಗ. ಸಾಕು, ಮುಚ್ಚೋ ಬಾಯ್. ಅಪ್ಪ ಮಕ್ಕಳಿಗೆ ದುರಹಂಕಾರದ ಮಾತು ಬಿಟ್ರೆ ಇನ್ನೇನು ಬರುತ್ತೆ ಹೇಳು? ನೀವು ದುರಹಂಕಾರದಿಂದಲೇ ಈ ಮನೆಗೆ ಈ ಪರಿಸ್ಥಿತಿ ಬಂದಿರೋದು. ಹೀಗಾಯ್ತಲ್ಲ ಅಂತ ತಗ್ಗಿ ಬಗ್ಗಿ ನಡೆಯೋದು ಬಿಟ್ಟು ಕೊಬ್ಬು ತೋರಿಸ್ತೀರಾ? ಸರಿ, ಈಗೇನೀಗ? ಅಮ್ಮಿ ಆ ಹುಡುಗನ ತುಂಬಾ ಪ್ರೀತಿಸ್ತಿದ್ದಾಳೆ. ಆದ್ರೆ ಈಗ ಅವನವಳನ್ನ ದೂರ ಮಾಡ್ತಿದ್ದಾನೆ. ಅದು ಅಲ್ಲದೆ ಅಮ್ಮಿ ವಿಚಾರ ಊರೆಲ್ಲ ಹರಡ್ತಾ ಇದೆ. ನಾವು ಆದಷ್ಟು ಬೇಗ ಆ ಪ್ರಣವನ ಒಪ್ಪಿಸಿ ಮದುವೆ ಮಾಡಿಸದೆ ಹೋದ್ರೆ ನಮ್ಮನೇಲಿ ಕಾಯಮಾಗಿ ಒಬ್ಳು ದೇವದಾಸಿ ಇರ್ತಾಳೆ, ನೆನಪಿರ್ಲಿ. ಅಮ್ಮ, ಅವನು ಅಮಿತಾನ ಪ್ರೀತಿಸ್ತಾನೆ ಅಂದ್ಮೇಲೆ ಅವನು ಒಪ್ಪಲೇಬೇಕು. ಅವನು ಒಪ್ಪಿಲ್ಲ ಅಂದ್ರೆ ಅವನು ಕೈ ಕಾಲು ಮುರಿತೀನಿ. ಸುಮ್ಮನೆ ಬಾಯ್ ಮುಚ್ಚು. ಮದುವೆ ಆದ್ರೆ ನಾಳೆ ದಿನ ಭಾವ ಆಗೋ ನಿನ್ಗೆ. ಮದುವೆ ಆದ್ರೆ ನಾಳೆ ದಿನ ಭಾವ ಆಗೋ ನಿನ್ಗೆ. ಸ್ವಲ್ಪನಾದ್ರೂ ಸಮಾಧಾನದಿಂದ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಬೇಡ? ತಗೊಳ್ಳಿ, ಇದಾ ಹುಡುಗನ ಫೋನ್ ನಂಬರ್. ಮಾತಾಡ್ಸಿ. ನಾಳೆ ಅವನ ಮನೆಗೆ ಹೋಗಿ ಮಾತಾಡೋಣ. ನೀನೇ ಮಾತಾಡು. ಹಲೋ. ಹಲೋ ಪ್ರಣವ್, ನಾನು ಅಮಿತನ್ ತಾಯಿ ಮಾತಾಡ್ತಿರೋದು. ಚೆನ್ನಾಗಿದ್ಯಪ್ಪ? ಆಂಟಿ ಹೇಳಿ, ಚೆನ್ನಾಗಿದ್ದೀನಿ. ಪ್ರಣವ್, ಈಗ ಎಲ್ಲಿದ್ಯಪ್ಪ? ಬೆಂಗಳೂರಿನಲ್ಲಿದೆಯಾ ಅಥವಾ ಊರಿಗೆ ಬಂದಿದೆಯಾ? ಬೆಂಗಳೂರಲ್ಲಿ ಇದ್ದೀನಿ ಆಂಟಿ. ನಾಳೆ ಬಂದರೆ ಸಿಗ್ತೀಯಪ್ಪ? ಏನು ವಿಷಯ ಆಂಟಿ? ನಿನಗೆ ಗೊತ್ತೇ ಇದೆ, ಇಂಥ ವಿಚಾರನೆಲ್ಲ ಫೋನ್ನಲ್ಲಿ ಮಾತಾಡೋದು ಚೆನ್ನಾಗಿರಲ್ಲ. ಮುಖಾಮುಖಿಯಾಗಿ ಮಾತಾಡಿದ್ರೇನೆ ಒಳ್ಳೇದು. ನಾಳೆ ಬಂದರೆ ಸಿಗ್ತೀಯಾ? ಅದೇನೋ ನಿಜ, ಆದರೆ ನಾಳೆ ನಿನ್ನ ಮನೆಗೆ ಬರ್ಬೋದಲ್ವಾ?
ಬನ್ನಿ ಬನ್ನಿ ಆಂಟಿ. ನನ್ನ ಮಗನ ಕೈಲಿ ಫೋನ್ ಕೊಡ್ತೀನಿ, ಅಡ್ರೆಸ್ ಹೇಳ್ಬಿಡು. ಅಡ್ರೆಸ್ ಕೇಳಿ ತಗೋ. ನಂಬರ್ 27, 8ನೇ ಮುಖ್ಯ ರಸ್ತೆ, ಜಯತೀರ್ಥ ನಗರ, ಬೆಂಗಳೂರು 40. ಪ್ರಣವ್ ಹತ್ರ ನಾನೇ ಫೋನಲ್ಲಿ ಮಾತಾಡಿದೆ. ಹೌದಮ್ಮಿ, ಒಳ್ಳೆ ಕೆಲಸನೇ ಮಾಡಿದ್ರಿ ಅತ್ತೆ. ಏನಂದ? ಮಾತಾಡೋಣ ಬನ್ನಿ ಅಂದ. ಬೆಂಗಳೂರಿಗೆ ಹೋಗೋಣ ಅಂತ ನಿಮ್ಮ ಮಾವ ನಿರ್ಧಾರ ಮಾಡಿದ್ರು. ಯಾವಾಗ? ಈಗಲೇ ಹೋದ್ರೆ ನಾಳೆ ಬೆಳಿಗ್ಗೆ ತಲುಪಬಹುದಲ್ವಾ? ನೀವು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ನಾನು ಹೋಗ್ತಾ ಇದ್ದೀನಿ. ಅತ್ತೆ, ಅವ್ನು ನಿಮ್ಮ ಮಾತನ್ನ ಒಪ್ಕೊಳ್ತಾನೆ, ಆ ನಂಬಿಕೆ ನನಗಿದೆ. ನಾವು ಬರೋ ತನಕ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಮನೆ ಬಗ್ಗೆ ಚಿಂತೆ ನೀವು ಮಾಡಬೇಡಿ. ಹರಿ ಕಡೆ ಸ್ವಲ್ಪ ನಿಗಾ ಇರಲಿ, ಎಲ್ಲೆಲ್ಲ ಹೊರಟೋಗ್ತಾನೆ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಆರಾಮಾಗಿ ಹೋಗಿ ಬನ್ನಿ. ಅಮ್ಮಿ, ಎಲ್ಲ ಒಳ್ಳೇದಾಗುತ್ತೆ ಕಂದ. ನಾನು ನಂಬಿದ್ದೇವ್ರು ನನ್ನ ಕೈ ಬಿಡಲ್ಲ. ಆ ಹುಡುಗಿ ಫೋಟೋ ನೋಡಿದವರೆಲ್ಲ ನನಗೆ ಬೇಕು ಅಂತಿದ್ದಾರೆ. ಆ ದುಬೈ ಸೆಟ್ ಅಂತೂ ನನಗೇ ಬೇಕು ಅಂತ ಹಠ ಹಿಡ್ದಿದ್ದಾನೆ. ಎಷ್ಟು ಕೊಡ್ತಾರಂತೆ? 6 ಲಕ್ಷ ಅಂತ ಹೇಳಿದ್ದಾನೆ. ಫೋನ್ ಮಾಡ್ತೀನಿ, 1.5 ಏರಿಸ್ಬೋದು. ಹಾಗಿದ್ರೆ ಸೆಟ್ಟಿಗೆ ಮಾತಾಡ್ಬಿಡು. ಸಮಸ್ಯೆ ಅಂದರೆ ಅವನಿಗೆ ಇವತ್ತು ಸಾಯಂಕಾಲ ಆ ಹುಡುಗಿನ ಕೊಡ್ಬೇಕಂತೆ. ನಾಳೆ ಬೆಳಿಗ್ಗೆನೆ ದುಬೈ ಹೋಗ್ತಾನಂತೆ. ಬೇಗ ಬಿಟ್ಟರೆ ತಲುಪ್ಬೋದು, ಅದೇನು ದೊಡ್ಡ ವಿಷಯ ಇರಲ್ಲ. ಆ ಹುಡುಗಿಗೆ 2 ದಿನ ಬಿಟ್ಟು ಊರಿಗೆ ಹೋಗೋದು ಅಂತ ಹೇಳಿದ್ದೀನಿ. ಚಂದ್ರಗಿರಿ ರಸ್ತೆ ಮಳೆಲಿ ಕೊಚ್ಚಿ ಹೋಗಿದೆ ಅಂತ ಸುಳ್ಳು ಬೇರೆ ಹೇಳಿದ್ದೀನಿ. ಇನ್ನೊಂದು ಸುಳ್ಳು ಹೇಳೋದು ಕಷ್ಟನಾ? ಅವಳು ಡೌಟ್ ಬಂದರೆ ಅಂತ ಹೆದರಿಕೆ. ಸೇಟ್ ಕೈ ಒಪ್ಸೋವರೆಗೂ ಯಾವ ಅನುಮಾನನೂ ಬರಬಾರ್ದು. ನೀನು ಚಿಕ್ಕಮ್ಮನಿಗೆ ಹುಷಾರಿಲ್ಲ ಅಂತ ಹೇಳು. ಕಾಯಿಲೆ ಅಂದರೆ ಯಾರು ಡೌಟ್ ಪಡಲ್ಲ.